ಲಾಸ್ಟ್ ಟೈಮ್ ಮೆಡಿಸಿನ್ಸ್ ತುಂಬಾ ಚೆನ್ನಾಗಿ ಆಯ್ತು ಸರ್ ನನ್ಗೆ. ಇವಾಗ ಪರವಾಗಿಲ್ವಾ? ಈಗ ಪರವಾಗಿಲ್ಲ. ಅದೇ ಇದು ಚಳಿ? ಲೆಫ್ಟ್ ಚಳಿ ಇದೆ. ಚಳಿಗೂ ನನ್ಗೆ ಪೇನ್ ಬರ್ತಾ ಇಲ್ಲ ಅಷ್ಟೊಂದು. ಲಾಸ್ಟ್ ಟೈಮ್ ಅಂದ್ರೆ ಹೋದ ವರ್ಷ? ಇದಕ್ಕೂ ಮತ್ತೆ ತುಂಬಾ ಪೇನ್ ಚಳಿಗಾಲ ಎಷ್ಟು ಬಂದ್ರೆ? ಅನ್ಭವಿಸಿದೀನಿ ಅಂದ್ರೆ ನನ್ಗೆ ಅಷ್ಟು ನೋವಿತ್ತು. ಈಗ ನನ್ಗೆ ಇಲ್ಲಲ್ಲ, ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲು. ಅದೇ ಇನ್ನೂ ಒಂದು ಸ್ನೇಹಿತರೆ, ಯಾರ್ಯಾರಿಗೆಲ್ಲ ಚಳಿಗಾಲ ಬಂದ ತಕ್ಷಣ ನೋವುಗಳು ಜಾಸ್ತಿ ಆಗುತ್ತೆ ಅಂತ ಅಂತಾರೆ, ಎಸ್ಪೆಷಲಿ ಸಂಧಿವಾತ ಇರೋರು ಮತ್ತೆ ಮಂಡಿ ನೋವು ಇರ್ತಕ್ಕಂಥವ್ರು. ಚಳಿ ಬಂದ ತಕ್ಷಣ ಮಂಡಿ ನೋವು ಜಾಸ್ತಿ ಆಗ್ಲೇಬೇಕಂತಿಲ್ಲ. ನಾರ್ಮಲ್ ಆಗಿರ್ತಕ್ಕಂಥ ಎಷ್ಟೋ ಪೇಷಂಟ್ಸ್ ಗಳಿದ್ದಾರೆ. ಅಂದ್ರೆ ಪೇಷಂಟ್ಸ್ ಅಂದ್ರೆ ನಾರ್ಮಲ್ ಆಗಿರೋರಿಗೆ ಚಳಿಗಾಲ ಬಂದ್ರೆ ಅವ್ರಿಗೆ ಪೈನ್ ಬರಲ್ಲ. ಬಟ್ ಸಂಧಿವಾತ ಇರೋರಿಗೆ ಅಥವಾ ಆರ್ಥರೈಟಿಸ್ ಇರ್ತಕ್ಕಂಥವ್ರಿಗೆ ನೋವು ಚಳಿಗಾಲ ಬಂದಾಗ ಜಾಸ್ತಿ ಆಗ್ತದೆ. ನಾರ್ಮಲ್ ಆಗಿರೋರಿಗೆ ಬರ್ತಾ ಇಲ್ಲ, ಇವ್ರಿಗೆ ಬರ್ತಾ ಇದೆ. ಅದ್ರ ಅರ್ಥ ಏನು? ಎನ್ವಿರಾನ್ಮೆಂಟ್ ಅಷ್ಟು ಎಫೆಕ್ಟ್ ಮಾಡಲ್ಲ. ಅಂದ್ರೆ ಎಲ್ಲರಿಗೂ ಪೈನ್ ಬರೋದ್ರೆ ಎಲ್ಲರಿಗೂ ಬರ್ಬೇಕಲ್ವಾ? ಸೊ ನಾರ್ಮಲ್ ಆಗಿ ಇರ್ತಕ್ಕಂಥ ಅವ್ರಿಗೂ ಬರ್ಬೇಕು ಪೈನು, ಮತ್ತೆ ಇವ್ರಿಗೂ ಬರ್ಬೇಕು, ಎಲ್ಲರಿಗೂ ಬರ್ಬೇಕು. ಬಟ್ ಯಾಕೆ ಅವ್ರಿಗೆ ಬರ್ತಾ ಇಲ್ಲ ಅಂತಂದ್ರೆ ಇವ್ರ ಬಾಡಿನಲ್ಲಿ ಇನ್ಫ್ಲಮೇಷನ್ ಇದೆ, ಇವ್ರ ಬಾಡಿನಲ್ಲಿ ಇನ್ಫ್ಲಮೇಷನ್ ಇಲ್ಲ. ಇನ್ಫ್ಲಮೇಷನ್ ಏನಕ್ಕೆ ಜಾಸ್ತಿ ಆಗಿದೆ? ಬಿಕಾಸ್ ಆಫ್ ನಮ್ ಕರುಳನ್ನ ನಾವು ಹಾಳು ಮಾಡ್ಕೊಂಡಿದ್ವಿ, ನಾವು ಟಾಕ್ಸಿಕ್ ಫುಡ್ ನ ತಗೊಂಡಿದ್ವಿ ಬಾಡಿಗೆ. ಸೊ ಇದರಿಂದ ಮತ್ತೆ ಚಳಿಗಾಲ ಬಂದಾಗ ಟೀ ಕಾಫಿ ಕುಡಿಯೋದು ಜಾಸ್ತಿ ಆಗುತ್ತೆ. ಸ್ವಲ್ಪ ಬಿಸಿ ಆಗಿರ್ಲಿ ಅಂತ ಬೇರೆ ಬೇರೆ ಏನೇನೆಲ್ಲ ಅನ್ವಾಂಟೆಡ್ ಎಲ್ಲ ಇದೆಯೋ ಅದನ್ನೆಲ್ಲ ಯೂಸ್ ಮಾಡಿ ಹಾಕಿ ಮಾಡ್ತೀವಿ. ಸೊ ಅದನ್ನ ಕಂಪ್ಲೀಟ್ ಜೀರೋ ಮಾಡಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಆಲ್ರೆಡಿ ಇರ್ತಕ್ಕಂಥ ಇನ್ಫ್ಲಮೇಷನ್ ಕಡಿಮೆ ಆಯಿತು ಅಂತಂದ್ರೆ ಅದು ಅವ್ರಿಗೆ ಬರಲ್ಲ. ಇನ್ಫ್ಲಮೇಷನ್ ಕಡಿಮೆ ಆಗಕ್ಕೆ ಬೇಕಾಗಿರ್ತಕ್ಕಂಥ ಸಪ್ಲಿಮೆಂಟ್ಸು, ಮಿನರಲ್ಸ್, ಮೆಡಿಸಿನ್ಸ್ ಎಲ್ಲ ಕೊಟ್ಟರೆ ಅದು ಬೆಟರ್ ಆಗುತ್ತೆ. ಇವ್ರಿಗೆ ಎ ಪಾಸಿಟಿವ್ ಅಂದ್ರೆ ಸಂಧಿವಾತ, ಆರ್ ಎ ಪಾಸಿಟಿವ್ ಪ್ಲಸ್ ಎ ಪಾಸಿಟಿವ್ ಆಲ್ಮೋಸ್ಟ್ ಅವ್ರಿಗೆ ಇವಾಗ 70% ಕಡಿಮೆ ಇದೆ. 75% ಕಡಿಮೆ ಇದೆ. ಹೋದ ವರ್ಷ ಚಳಿಗಾಲಕ್ಕೆ ಈ ವರ್ಷ ಚಳಿಗಾಲಕ್ಕೆ ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ? ಹೋದ ವರ್ಷ ಚಳಿಗಾಲಕ್ಕೆ ನನ್ಗೆ ಈಗ ನಿಂತ್ಕೊಂಡ್ರೆ ಕಾಲಿಂಗ್ ಶೇಕ್ ಆಗೋದು, ಅಷ್ಟು ಪೇನ್ ಇತ್ತು, ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ. ಈ ವರ್ಷದಲ್ಲಿ ಆಫೀಸ್ಗೂ ಹೋಗ್ತಾ ಇದೀನಿ, ಎಲ್ಲ ಕೆಲಸ ಮಾಡ್ಕೊಂತ ಇದೀನಿ. ಬೆಟರ್ ಅನಿಸ್ತಿದೆ? ಬೆಟರ್ ಸರ್, ತುಂಬಾ ಬೆಟರ್ ಇದೆ ನನಗೆ. ಮತ್ತೆ ಪಥ್ಯದಲ್ಲಿ ಏನ್ ಚೇಂಜ್ ಮಾಡಿದಿರಾ ನೀವು? ಪಥ್ಯದಲ್ಲಿ ನಾನು ಏನೂ ಚೇಂಜ್ ಮಾಡಿಲ್ಲ. ಐ ಮೀನ್ ಏನೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ರಾ? ಇಂಪ್ರೂವ್ಮೆಂಟ್ ಅಂತ ಹೇಳಿದ್ರೆ ಅದೇ, ನೀವು ಕಾಫಿ ಟೀ ಇದೆಲ್ಲ ನನಗೆ ಹುಟ್ಟಿದಾಗಿಂದ ಕಾಫಿ ಟೀ ಅಭ್ಯಾಸ ಎಲ್ಲ ಇಲ್ಲ. ಹಾಲು ತಗೊಳ್ತಾ ಇದೆ, ಅದಂತೂ 3 ವರ್ಷದಿಂದ ಸ್ಟಾಪ್ ಮಾಡ್ಬಿಟ್ಟಿದೀನಿ. ಅದೇ ಎದ್ದ ತಕ್ಷಣ ಬಿಸಿನೀರು, ಕಷಾಯ, ಮತ್ತೆ ಅದು ರೊಟ್ಟಿ ಹೇಳಿದ್ರೆ ಯಾವ ಕಷಾಯ? ಕಷಾಯ, ಶುಂಠಿ, ಇದು ಸ್ವಲ್ಪ ಜೀರಿಗೆ ಇದೆಲ್ಲ ಹಾಕ್ಬಿಟ್ಟು ಕಷಾಯ ಮಾಡ್ಕೊಳ್ತೀನಿ ನಾನು. ಕಾಫಿಗೆ ಆಲ್ಟರ್ನೇಟಿವ್ ಆಗ್ತಾರಾ? ಕಾಫಿ ಟೀ ಕುಡಿಯಲ್ಲ ಸರ್. ಹಾಲಿಗೆ ಆಲ್ಟರ್ನೇಟಿವ್? ಹಾಲು ಮರ್ತೇ ಹೋಗಿದ್ದೀನಿ, ಹಾಲು ಬಿಡಿ. ಅದು ಮಜ್ಜಿಗೆ ಕುಡಿಯಕ್ಕೆ ಟೈಮ್ ಸಿಗ್ತಾ ಇಲ್ಲ ಆಫೀಸ್ ಅಲ್ಲಿ ಇರೋದ್ರಿಂದ. ಬಟ್ ಫುಡ್ ಅಲ್ಲೂ ಅಷ್ಟೇ ಎಲ್ಲ ಕಂಟ್ರೋಲ್ ಮಾಡಿದೀನಿ. ಫ್ರೂಟ್ಸ್ ಎಲ್ಲ ಲಾಸ್ಟ್ ಟೈಮ್ ಹತ್ರ ಸತ್ಯನಾರಾಯಣ ಪೂಜೆ ಮಾಡಿದ್ರು ಅಂತ ಒಂದ್ ಸ್ವಲ್ಪ ಸ್ವೀಟ್ ತಿಂದ್ಬಿಟ್ಟೆ ಅಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನು ನಾನು ತಗೊಳ್ತಾ ಇಲ್ಲ ಸರ್. ಸಾಯಂಕಾಲ ಟೈಮ್ ಏನ್ ತಿಂತೀರಾ? ಸಾಯಂಕಾಲ ಟೈಮ್ ಅದೇ ಡ್ರೈ ಫ್ರೂಟ್ಸ್ ಹೇಳಿದ್ರೆ ಅದು ತಿನ್ನಕ್ ಆಗ್ತಿಲ್ಲ. ನಾನು ಅದು ನೆನ್ಸಿ ತಿನ್ನಕ್ ಆಗ್ತಿಲ್ಲ, ಹಂಗೆ ಬ್ಯಾಗಲ್ಲಿ ಹಾಕೊಂಡು ತಿನ್ಕೊಂತಾ ಇದೀನಿ. ಬಟ್ ಈವ್ನಿಂಗ್ ನನಗೆ ಅಟ್ಲೀಸ್ಟ್ ನನಗೆ ಮುದ್ದೆ ತಗೊಳ್ತೀನಿ ಸರ್. ಏಕೆಂದ್ರೆ ನನಗೆ ಬೆಳಿಗ್ಗೆ ಟ್ಯಾಬ್ಲೆಟ್ಸ್ ಜಾಸ್ತಿ ಇರೋದ್ರಿಂದ ಬೆಳಿಗ್ಗೆ ಊಟ ಕಮ್ಮಿ ಇರುತ್ತೆ, ಪ್ರೋಟೀನ್ ಇರೋದ್ರಿಂದ. ಸೊ ನೀವು ಮೆಟಲ್ ತಗೊಂತೀರಿ, ನಿಮ್ಗೇನು ಫ್ಯಾಟಿ ಲಿವರ್ ಇಲ್ಲ. ಸೊ ಹಂಗಾಗಿ ಅದೇನಿತ್ತು ಹಂಗೆ ಕಂಟಿನ್ಯೂ ಮಾಡಿ. ಓಕೆನಾ? ಸೊ ಸ್ನೇಹಿತರೆ, ಮುಖ್ಯವಾಗಿ ಮೇಡಮ್ ಏನ್ ಡಯಟ್ ಇಡೋದು ಅದೇ ಡಯಟ್ ನೀವು ಫಾಲೋ ಮಾಡಿ. ಸೊ ನಿಮ್ಗೂ ಏನ್ ಮಂಡಿ ನೋವು ಅಥವಾ ಆರ್ಥರೈಟಿಸ್ ಇದ್ರೆ ಚಳಿಗಾಲಕ್ಕೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ.